ಸ್ಮೈಲಿಂಗ್ ಇದೆ. ತನಿಖೆ ಆಗಬೇಕು. ಇದಕ್ಕೆ ಸಹಕಾರ ಕೊಡೋದಕ್ಕೆ ಬಂದಿರುವಂತಹ ನಮ್ಮ ಎಲ್ಲ ಪ್ರಿಂಟ್, ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಹಾರ್ಟ್ಲಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಪ್ರಕರಣ ತನಿಖಾ ಹಂತದಲ್ಲಿದೆ. ಹೆಸರು ಕೇಳುವಾಗ್ಲೇ ಒಂದ್ ರೀತಿ ಖುಷಿ ಆಗ್ತಾ ಇದೆ. ಯಾವ ಪ್ರಕರಣ, ತನಿಖಾ ಹಂತ ಎಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ನೋಡ್ಬೇಕು. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದಾಗಿ ಕಥೆಯ ಬಗ್ಗೆ ಅಷ್ಟು ಎಳೆಯನ್ನ ನಿರ್ದೇಶಕರು ಬಿಟ್ಟುಕೊಡುವ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಕಥೆ ಏನು ಅನ್ನೋದು ಗೊತ್ತಿಲ್ಲ, ಆದ್ರೆ ಒಂದು ಪುಟ್ಟ ಎಳೆಯನ್ನ ಹೇಳಬಹುದು. ಸಾಮಾನ್ಯವಾಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ SI ಇನ್ನೊಂದು ಕಡೆ ವರ್ಗಾವಣೆಯಾದಾಗ ಅವರಿಗೆ ಎದುರಾಗುವಂತಹ ಸವಾಲುಗಳೇನು? ಒಂದ್ ಕಡೆಯಲ್ಲಿ ಕೊಲೆ, ಡ್ರಗ್ಸ್ ಆಗ್ತಾ ಇರತ್ತಂತ ಅನ್ಕೊಳ್ಳೋಣ. ಅದಕ್ಕೂ ಇಲ್ಲಿ ನಡೀತಾ ಇರುವಂತಹ ತನಿಖೆ, ಇದಕ್ಕೇನಾದ್ರೂ ಸಂಬಂಧ ಇದೆಯಾ? ಇವೆಲ್ಲದರ ಎಳೆಯನ್ನ ಹಿಡ್ಕೊಂಡು ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ ಅನ್ನೋದು ನಮ್ಮ ಹೆಮ್ಮೆ. ಅದಕ್ಕಿಂತಲೂ ಹೆಮ್ಮೆಯ ವಿಷಯ ಅಂದ್ರೆ ರಂಗಭೂಮಿ ಕಲಾವಿದರೆಲ್ಲರೂ ಸೇರಿ ಪ್ರೀತಿಯಿಂದ ಸ್ನೇಹಿತರು ಜೊತೆಗೂಡಿ ಮಾಡಿರುವಂತಹ ಸಿನಿಮಾ ನಮ್ಮದಾಗಿರೋದ್ರಿಂದಾಗಿ ಈ ಸಿನಿಮಾದ ಮೇಲೆ ನಿರೀಕ್ಷೆ ಪ್ರೇಕ್ಷಕರಾಗಿ ನಮ್ಮೆಲ್ಲರಿಗೂ ಕೂಡ ಖಂಡಿತ ಅಧಿಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೇರವಾಗಿ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಾಧ್ಯಮ ಮಿತ್ರರಿಗೆ ಈ ಹಿಂದೆ ನಮ್ಮ ಸಿನಿಮಾದಿಂದ ಯಾವ್ದಾದ್ರು ಕಂಟೆಂಟ್ ಬಿಟ್ಟಿದ್ರೆ ನಾವು ಅದನ್ನ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಮೋಷನ್ ಪೋಸ್ಟರ್ ಲಾಂಚ್ ಆಗಿದೆ. ಹಾಗಾಗಿ ಪ್ರಕರಣ ತನಿಖಾ ಹಂತದಲ್ಲಿದೆ. ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನ ಮೊದಲಿಗೆ ನೋಡ್ಕೊಂಡು ಬರೋಣ, ಬನ್ನಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever Sana madaka rasa puta sana
ಅದ್ಭುತವಾದಂತಹ ಸಾಲುಗಳನ್ನ ಬರೆದಿದ್ದೀರಾ. ಒಂದ್ ಕಡೆಯಲ್ಲಿ ಸಮಾಜದ ದುಷ್ಟರ ಬಗ್ಗೆ ಇರಬಹುದು ಅಥವಾ ದುಸ್ಥಿತಿಯ ಬಗ್ಗೆ ಇರಬಹುದು, ಇವೆಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸರ್. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನಮ್ಮ ಪ್ರಕರಣ ತನಿಖಾ ಹಂತದಲ್ಲಿ ಸಿನಿಮಾದ ಟ್ರೈಲರ್ ಅನ್ನ ನೀವು ಅನೌನ್ಸ್ ಮಾಡ್ಬೇಕು. ಟ್ರೈಲರ್ ಲಾಂಚ್ ಅಂತ ಅನೌನ್ಸ್ ಮಾಡಿ ಟೀಮ್ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ. ಮಧ್ಯಕ್ಕೆ ಬನ್ನಿ ಸರ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಪ್ರಕರಣ ತನಿಖಾ ಹಂತದಲ್ಲಿದೆ. ಈ ಸಿನಿಮಾದ ಟ್ರೈಲರ್ ಈಗ ಲಾಂಚ್ ಮಾಡ್ತಾ ಇದ್ವಿ. ಎಲ್ಲ ರಂಗ ಕಲಾವಿದರು ಸೇರಿ ಬಹಳ ಪ್ರೀತಿಯಿಂದ ವಿಶೇಷವಾದನ್ನು ಹೊಸದನ್ನು ಕೊಡಬೇಕು ಅನ್ನೋ ಒಂದು ಉತ್ಕಟ ಹಂಬಲದಿಂದ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಎಲ್ರಿಗೂ ಒಳ್ಳೆಯದಾಗಲಿ, ತಂಡಕ್ಕೆ ಯಶಸ್ಸು ಸಿಗಲಿ, ನೀವೆಲ್ಲರೂ ಇದನ್ನು ನೋಡಿ ಸಂತೋಷ ಪಡಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಿಂತನ್ ಹಾಗೂ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ಒಂದಷ್ಟು ಕಲಾವಿದರು ಎಲ್ಲರೂ ಒಂದು ತಂಡದಲ್ಲಿ ಅಭಿನಯಿಸ್ತಿದ್ದಂಥ ಕಲಾವಿದರು. ಆಗಾಗ ಚರ್ಚೆಗಳು ಆಗ್ತಾ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ. ಅಂದರೆ ಎಲ್ರಿಗೂ ಸಿನಿಮಾ ಕನಸು ಕಂಡಿದ್ದಂಥ ಕಲಾವಿದರೆ ಎಲ್ರೂ. ಆ ಥರ ಇದ್ದಾಗ ಒಂದಷ್ಟು ಕತೆಗಳು ಅವ್ರು ಮಾಡ್ಕೊಂಡ್ರು, ಅಷ್ಟು ಕತೆಗಳು, ನಮ್ಮ ಕತೆಗಳು ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆಗ ಇದ್ದಾಗ ನಮಗೆ ಕಾಡಿದಂಥ ಒಂದು ಕತೆ ಈಗ ನಾವು ಸಿನಿಮಾ ಮಾಡಿರ್ತಕ್ಕಂಥ ಪ್ರಕರಣ ತನಿಖಾ ಹಂತದಲ್ಲಿದೆ ಅನ್ನೋ ಕತೆ. ಆಗ ಇದರಲ್ಲೇ ಇನ್ನೊಂದಷ್ಟು ವರ್ಕ್ ಮಾಡೋಣ, ಇದನ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋಣ, ಡೆವಲಪ್ ಆದ ನಂತರ ಇದನ್ನ ಒಂದಷ್ಟು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಇದನ್ನ ಒಂದಷ್ಟು ಬರವಣಿಗೆ ಕೂತ್ಕೊಂಡು ಮುಂಚೆನೆ ಮಾಡ್ಕೊಂಡಿದ್ದ ಕತೆಗೆ ಇನ್ನೊಂದು 3-4 ತಿಂಗಳು ಬರವಣಿಗೆ ಮಾಡಿ ಅದನ್ನ ಒಂದಷ್ಟು ಪರಿಪಕ್ವಗೊಳಿಸಿ ನಂತರ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ಅನ್ಕೊಂಡು ಒಂದಿಬ್ಬರನ್ನ ಇದು ಮಾಡಿದ್ವಿ. ಸ್ವಲ್ಪ ಬಜೆಟ್ ಏನೋ ಇದಾಯ್ತು. ಅದಕ್ಕೋಸ್ಕರ ನಮ್ಮ ಚಿಂತನ್ ಅವರೇ ಸರಿ ಹೇಗಿದ್ರು ನಾವು ಇದನ್ನ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ, ನಾನೇ ನಿರ್ಮಾಣ ಮಾಡ್ತೀನಿ, ಇದನ್ನ ಮಾಡೋಣ ಅಂತ ಹೇಳಿ ಶುರು ಆಯ್ತು ಈ ಕತೆ. ಸರ್, ರಂಗ ವಿಸ್ಮಯ ಅಂತ ಮೊದಲನೇ ತಂಡ ಸರ್. ನಮ್ಮ ಗುರುಗಳು ಇಲ್ಲೇ ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಜಾಧವ್ ಸರ್ ಅಂತ. ಅದಾದ ನಂತರ ರಂಗ ಬದುಕು ಅನ್ನೋ ತಂಡಕ್ಕೆ ಹೋದ್ವಿ. ಅಲ್ಲಿ ನಮ್ಮೆಲ್ಲ ಕಲಾವಿದರು ಪರಿಚಯ ಆಗಿದ್ದು. ಅಂದ್ರೆ ಇಂದಿನ ಯುವ ಜನತೆ ಸ್ವಲ್ಪ ಡ್ರಗ್ಸು ಮತ್ತೆ ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ತಾ ಇದ್ದಾರೆ. ಅದು ಸ್ವಲ್ಪ ಕಾಡ್ತಾ ಇತ್ತು ನಮ್ಮನ್ನ. ಅದ್ರ ಕುರಿತಾಗಿ ಒಂದು ಕ್ರೈಮ್ ಜಾನರ್ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ ಅನ್ಸಿ ಅದು ಅಧಿಕಾರಿಗಳನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಸರ್. ಅಂದ್ರೆ ಮುಂಚೆಯಿಂದ ಒಂದಷ್ಟು ಪತ್ರಿಕೆಗಳಲ್ಲಿ ಓದ್ತಾ ಇದ್ದಿದ್ದು, ಒಂದಷ್ಟು ತಿಳ್ಕೊಂಡಿದ್ದು, ನಮಗ್ ತಿಳಿದಷ್ಟು ನಾಲೆಡ್ಜ್ ಅಲ್ಲಿ, ಆದ್ರೆ ಎಲ್ಲೂ ಲೋಪದೋಷಗಳು ಇಲ್ಲದೆ ಇರೋ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಾವು ಇದು ಮಾಡ್ಕೊಂಡು ಮಾಡಿದ್ದೀವಿ ಸರ್. ನೋಡಿದ್ದು ಖಂಡಿತ ಸುದ್ದಿ ಯಾವ್ದಾರು ಇನ್ಸ್ಪೈರ್ ಆಗಿದೆ ಅದು? ಇಲ್ಲ ಸರ್, ಇದು ಯಾವುದೇ ರೀತಿಯ ಇದಲ್ಲ, ಕಾಲ್ಪನಿಕ, ಸಂಪೂರ್ಣ ಕಾಲ್ಪನಿಕ. ಅದೇ ರಂಗಭೂಮಿ ಕಲಾವಿದ ಆಗಿದೆ, ಅದ್ರ ಮುಖಾಂತರನೇ ಸಿನಿಮಾ. ಇಲ್ಲ, ನಾನು ಎಲ್ಲೂ ಯಾರ ಹತ್ರ ವರ್ಕ್ ಮಾಡಿಲ್ಲ ಸರ್, ಮತ್ತೆ ಯಾವುದೇ ರೀತಿ ಕೋರ್ಸ್ ಮಾಡ್ಕೊಂಡಿಲ್ಲ. ಆದ್ರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥವ್ರೆಲ್ಲ ಸಿನಿಮಾ ಅನುಭವ ಇರೋಂಥವ್ರೆ. ಅದರಿಂದ ನಮ್ಗೆ ಸಿನಿಮಾ ಮಾಡೋದಕ್ಕೆ ತುಂಬಾ ಸಹಾಯ ಆಯ್ತು. ಸಂಪೂರ್ಣವಾಗಿ ಚಿತ್ರ ಸಿದ್ಧವಿದೆ. ಮುಂದಿನ ತಿಂಗಳು ಬಿಡುಗಡೆಗೆ ಪ್ಲಾನ್ ಮಾಡ್ಕೋತಾ ಇದೀವಿ. ಆಗಿದೆ ಸರ್, ಎ ಬಂದಿದೆ. ಸ್ವಲ್ಪ ಡ್ರಗ್ಸು, ಗಾಂಜಾ ಇದೆಲ್ಲ ಸ್ವಲ್ಪ ವೈಭವೀಕರಣ ಸ್ವಲ್ಪ ಇದಿತ್ತು ಅಂತ, ಅದು ಸೀನ್ಗಳನ್ನ ಸ್ವಲ್ಪ ಕಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದು ಸರ್ ಸ್ವಲ್ಪ ಇದೆ ಸರ್. ಇಲ್ಲ, ಇದೊಂದು ಅಂಶ ಅಷ್ಟೇ ಸರ್. ಇದನ್ನ ಒಂದು ಎಳೆಯಾಗಿ ಇಟ್ಕೊಂಡು ಕತೆ ಮಾಡಿರೋದು. ಒಬ್ಬ ಹಾಗೆ ಮೇಡಮ್ ಹೇಳ್ದಾಗೆ ಹೊಸ ಠಾಣೆಗೆ ಒಬ್ಬ ವರ್ಗಾವಣೆಯಾಗಿ ಬಂದ SIಗೆ ಅವನ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಒಂದಷ್ಟು ಕೊಲೆಗಳು ಆಗ್ತಾ ಇರುತ್ತೆ. ಅದನ್ನ ಬೆನ್ನಟ್ಟಿ ಹೋದಾಗ ಅದಕ್ಕೂ ಈ ಗಾಂಜಾ ಡ್ರಗ್ಸ್ ಇದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ತನಿಖೆನ ಆತ ತೀವ್ರಗೊಳಿಸಿದಾಗ ಮುಂದೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದು ಗೌಪ್ಯವಾಗಿ. ಎಲ್ಲ ರಂಗಭೂಮಿ ಕಲಾವಿದ್ರೆ ಸರ್, ಚಿರಪರಿಚಿತ ಮುಖ ಅಂತ ಯಾವುದಿಲ್ಲ, ಎಲ್ಲ ಕಂಪ್ಲೀಟ್ ಹೊಸ ನಟರು. ಯಾವ ಲೊಕೇಶನ್ ನಡೆಯೋದು ಅದಲ್ಲ? ಏರಿಯಾ ಬೆಂಗಳೂರು ಸುತ್ತಮುತ್ತ. ಶೂಟಿಂಗ್ ಶುರುವಾಗಿದ್ದು ಹೋದ ವರ್ಷ ಆಗಸ್ಟ್ ಅಲ್ಲಿ ಸರ್. ಆಗಸ್ಟ್ ಅಲ್ಲಿ ಶುರುವಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ತುಂಬಾ ಟೈಮ್ ತಗೊಳ್ತು. ಅಲ್ಲಿ ಸ್ವಲ್ಪ VFX ವರ್ಕ್ ಎಲ್ಲ ಬೇಕಿತ್ತು.
ಅದು ತುಂಬ ಟೈಮ್ ತಗೊಂಡು ಈಗ ಮೊನ್ನೆಷ್ಟೇ ಸಿದ್ಧ ಆಯಿತು. ಎಷ್ಟು ಪರ್ಸೆಂಟ್ ಇದೆ 15-20% ಇರ್ಬೋದು, ತುಂಬ ಏನಿಲ್ಲ ಸರ್. ಸಿನಿಮಾಗೆ ಹೀರೋಯಿನ್ ಅಂದರೆ ಕತೆಗೆ ಅವಶ್ಯಕತೆ ಬೀಳಲಿಲ್ಲ ಸರ್. ಸಾಂಗ್ಸ್ ಇದೆ, ಟೈಟಲ್ ಟ್ರ್ಯಾಕ್ ಒಂದಿದೆ, ಈಗ ನಾವು ಪ್ಲೇ ಮಾಡಿದ್ವಲ್ಲ ಅದೊಂದು. ಅದು ಬಿಟ್ಟರೆ ಒಂದು ಬಿಟ್ ಸಾಂಗ್ ಇದೆ. ಎಷ್ಟು ನಿಮಿಷ ಡ್ಯೂರೇಷನ್ ಇದೆ ಸಿನಿಮಾ ಡ್ಯೂರೇಷನ್ 95 ಮಿನಿಟ್ಸ್ ಇದೆ ಸರ್. ಎರಡು ಅಷ್ಟು ನೀವು ಜನ ತಿಳಿಸ್ಬೇಕಾದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶ ಇರಬೇಕು. ಅದು ಆ ಒಂದು ಎಲಿಮೆಂಟ್ಸ್ ನಿಮಗೆ ಫುಲ್ಫಿಲ್ ಆಗಿದೆ ಅಂತ ಖಂಡಿತ ಇದೆ ಸರ್. ನಮ್ಮ 1.5 ಗಂಟೆ ಸಿನಿಮಾನ ಯಾವುದೇ 1 ನಿಮಿಷನೂ ಬೋರ್ ಆಗದೆ ಇರೋ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಬರೀ ಕ್ರೈಮ್ ಥ್ರಿಲ್ ಅಷ್ಟೇನಾ, ಬರೀ ಕಾಮಿಡಿ ಏನಾಗಿದೆ ಮೊದಲು? ಅದೇ ಸರ್, ಅದ್ರದ್ದು ಅವಶ್ಯಕತೆ ಬೀಳಲಿಲ್ಲ ಸರ್ ಎಲ್ಲೂ. ಅಂಥದ್ದು ಕಾಮಿಡಿದು ತುಂಬ ಗಂಭೀರವಾಗಿ ಸಾಗುವಂಥ ಕತೆ. ಓ ಟಿ ಟಿಗೆ ಅಂತಲೇ ತಲೆ ಬಿಟ್ಕೊಂಡು ನೀವು ಹೇಳ್ತಿರೋದು ಅಷ್ಟು ವಿಷಯನೂ ಅಲ್ಲಿನ ಪ್ಲಾಟ್ಫಾರ್ಮ್ಗೆ ಭಾಳ ಬೇಗ ಆಗ್ತಾ ಇದೆ. ಎರಡೂ ಇತ್ತು ಸರ್, OTT ಇತ್ತು, ಹಾಗೆ ಚಿತ್ರಮಂದಿರದಲ್ಲೂ ನೋಡಬೇಕು ಜನ ನಮ್ಮ ಸಿನಿಮಾನ ಅನ್ನೋದು ಮನಸ್ಸಲ್ಲಿತ್ತು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರು. ಇನ್ನು ಮುಂದೆ ನನ್ನ ಹೆಸರು ಚಿಂತನ್ ಕಂಬಣ್ಣ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 2019ರಲ್ಲಿ. ಅದಾದಮೇಲೆ ಸಿನಿಮಾಗೋಸ್ಕರನೇ ಅಂತಲೇ ಬೆಂಗಳೂರಿಗೆ ಬಂದು ಸುಮಾರು ಕಡೆ ಹೋಗಿ ನಾಟಕಗಳನ್ನ ಮಾಡಿ ಸಿನಿಮಾದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗ್ತಿದೆ. ಈ ಸಿನಿಮಾ ಮುಹೂರ್ತ ಆಗಿ 1 ವರ್ಷದ ಮೇಲಾಯಿತು. ನಾವು ಮುಹೂರ್ತ ಮಾಡಿದ್ದು August 9, 2023. 1 ವರ್ಷಕ್ಕೆ ಕರೆಕ್ಟಾಗಿ ರೆಡಿ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿ ತುಂಬ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಜನಗಳು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂದರೆ ಎಲ್ಲರೂ ಅಪ್ಡೇಟೆಡ್. ಇವತ್ತು ಎಲ್ಲರೂ ಕೇಳೋದು ಕಂಟೆಂಟ್ ಕೊಡಿ ಅಂತಲೇ ಕೇಳೋದು. ಮುಖ್ಯವಾಗಿ ಕಂಟೆಂಟ್ ಅಂದರೆ ಮಾಹಿತಿ, ಒಂದು ಇನ್ಫಾರ್ಮೇಷನ್. ಜನಗಳಿಗೆ ಅದು ಚೆನ್ನಾಗಿರ್ಬೇಕು ಅಂದರೆ ಒಂದು ನೋಡೋಕೆ ಚೆನ್ನಾಗಿರ್ಬೇಕು ಮತ್ತು ಕೇಳೋಕೆ ಚೆನ್ನಾಗಿರ್ಬೇಕು. ಇದು ಮೇಜರ್ ಪಾಯಿಂಟ್ ಕಂಟೆಂಟ್ ಅಂದರೆ. ಸೊ ಈ ಥರದ ಸುಮಾರು ಕಂಟೆಂಟ್ಗಳನ್ನು ನಾವು ನಮ್ಮ ಸಿನಿಮಾದಲ್ಲಿ ತುಂಬ ಸಾಧ್ಯವಾದಷ್ಟು ಕತೆ ಎಷ್ಟು ಕೇಳುತ್ತೋ ಅಷ್ಟಕ್ಕೆ ಮಾತ್ರ, ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ, ಒಂದು ಪರಿಪಕ್ವವಾದ ಸಿನಿಮಾನ ಮಾಡಿದ್ದೀವಿ. ನಮಗಿದ್ದ ಒಂದು ಸಿನಿಮಾ ನಾಲೆಜಿಂದ ಆಗಿರ್ಬೋದು ಅಥವಾ ನಟನೆಯ ನಾಲೆಜಿಂದ ಆಗಿರ್ಬೋದು, ಎಡಿಟಿಂಗ್ ಆಗಲಿ VFX ಆಗಲಿ, ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಸರಿಯಾಗಿ ಹಾಕಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಪ್ರತಿಯೊಬ್ಬರು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಾಗೆ ಸಿಕ್ಕಿದ್ರು ನಮಗೆ. ಎಡಿಟಿಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿಸಿದ್ವಿ. ನಮ್ಮ ಎಡಿಟರ್ ಇಲ್ಲೇ ಇದ್ದಾರೆ. ಹಗಲು ರಾತ್ರಿ ಟೈಮಿಂಗ್ ಅಂತೂ ಇಲ್ವೇ ಇಲ್ಲ ಕೆಲಸಕ್ಕೆ. ಅದಾದ್ಮೇಲೆ ನಾವು ಬಂದಿದ್ದು VFX ಹತ್ರ. ಲಕ್ಷ್ಮೀಪತಿಯವರು ನಿಜವಾಗ್ಲೂ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಅವರು. ಅವ್ರದ್ದು ಗರುಡಾದ್ರಿ ಸ್ಟುಡಿಯೋಸಲ್ಲೇ ಈಗ ನಾವು ಚಾಪೆ ದಿಂಬು ಎಲ್ಲ ಹಾಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಅವರು ಅಷ್ಟು ಒಂದು ಧಾರಾಳ ವ್ಯಕ್ತಿ. ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತಿನವರೆಗೂ ಅಷ್ಟೇ. ಈಗಲೂ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲೇ ಇದ್ರು, ಬನ್ನಿ ಅಂದರೆ ತಕ್ಷಣ ಬರಲಿಲ್ಲ. ಸೋ ಮಚ್ ಆಫ್ ವರ್ಕ್ ಓರಿಯೆಂಟೆಡ್ ಪರ್ಸನ್ ಹಿ ಈಸ್. ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ಕೆಲಸ ಜನಗಳಿಗೆ ಅದನ್ನು ತಲುಪಿಸೋದು, ಹಾಗೆ ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆನೂ ಇದೆ. ಯಾಕಂದರೆ 1 ವರ್ಷ ಅದಕ್ಕೋಸ್ಕರನೇ ಟೈಮ್ ತೊಗೊಂಡಿದ್ದೀವಿ. ಥಿಯೇಟ್ರಲ್ಲಿ ಜನಗಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ಚಿತ್ರಮಂದಿರಗಳಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ. ಧನ್ಯವಾದಗಳು. ಎಡಿಟರಿಗೆ ಶರ್ಟ್ ಎಡಿಟ್ ಮಾಡಿದ್ರಲ್ಲ ಯಾಕೆ? ಸ್ವಲ್ಪ ನಾವು ಇದು ಆಕ್ಚುಲಿ ನಮ್ಗೆ ಎಡಿಟರ್ಗೆ ಲಾಸ್ಟ್ ಟೈಮ್ ನಾವು ಮೋಷನ್ ಪೋಸ್ಟರ್ ಬಿಟ್ವಲ್ಲ, ಆ ಟೈಮಲ್ಲಿ ನಾವು ಹೂಡೀಸ್ ಮಾಡಿಸಿದ್ವಿ, ಹೂಡೀಸ್ ಮತ್ತೆ ಜರ್ಸಿ ಮಾಡಿಸಿದ್ವಿ. ಇದು ಪ್ರಮೋಷನ್ಗೆ ಅಂತ ಮಾಡಿಸಿದ್ದು. ಸ್ವಲ್ಪ ಅವ್ರು ಬ್ಯುಸಿ ಇರೋದ್ರಿಂದ ನಾವು ಪ್ರಮೋಷನ್ಗೆ ಎಲ್ಲ ಕಡೆ ಓಡಾಡ್ತೀವಲ್ಲ, ಅದಕ್ಕೋಸ್ಕರ ಒಂದಷ್ಟು ಕಡಿಮೆ ಮಾಡಿಸ್ಕೊಂಡಿದ್ವಿ. ಸರ್, ವಕ್ಷನಾದ ಅನ್ನೋದು ನಮ್ಮ ಫ್ಯಾಮಿಲಿ ಅಬ್ರಿವೇಟಿವ್. ಅದು ಬಿಟ್ಟರೆ ಕರದಾಯಮ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೆಸರು. ಮೀನಿಂಗ್ ಅದು ನಮ್ಮ ದೇವರು ಸರ್, ನಮ್ಮ ಮನೆ ದೇವರಿನ ಒಂದು ಅಬ್ರಿವೇಷನ್ ತರನೇ ಮಾಡ್ಕೊಂಡು ಇಟ್ಕೊಂಡಿರೋದು ಸರ್. ಒಂದು ಸಣ್ಣ ಪಾತ್ರ ಸರ್, ಆಕ್ಚುಲಿ ದೊಡ್ಡ ಪಾತ್ರ ನಂದು, ತೆರೆ ಹಿಂದೆ, ತೆರೆ ಮುಂದೆ ಸಣ್ಣ ಪಾತ್ರ.
ಆಗ್ತದೆ ಸರ್. ಅದು ಅಂದ್ರೆ ಸದ್ಯಕ್ಕೆ ನನ್ನ ಮನಸ್ಸಿನ ಪ್ರಕಾರ ಐ ಡೋಂಟ್ ಥಿಂಕ್ ಐ ಆಮ್ ರೆಡಿ. ಸೊ ಸಾಧ್ಯ ಆದಷ್ಟು ಸಣ್ಣ ಪಾತ್ರನೇ ಮಾಡಿಕೊಂಡು ತೆರೆ ಹಿಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಇತ್ತು ಸರ್. ಅದೇ ಸರ್, ತುಂಬಾ ತುಂಬಾ ಪ್ರಾಜೆಕ್ಟ್ಸ್, ತುಂಬಾ ಹೊಸ ಟೀಮ್ಗಳು, ತುಂಬಾ ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾರೆ. ನಾವು ಹೋಗಿದ್ವಿ, ಏನೇನು ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯ್ತು. ಅಂಡ್ ನಮ್ಮ ಹತ್ರ ಇರೋ ಅವಕಾಶಗಳಲ್ಲಿ ಸಾಧ್ಯ ಆಗ್ಲಿಲ್ಲ. ದೇವರ ಆಶೀರ್ವಾದದಿಂದ ಅದೊಂದು ಅವಕಾಶ ಒದಗಿ ಬಂತು ಪ್ರೊಡ್ಯೂಸ್ ಮಾಡುವಂಥದ್ದು. ಇಲ್ಲಿ ತನಕ ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಇಬ್ರು ಅಕ್ಕ, ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ತಂದೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಪೋರ್ಟ್ ಇಂದನೇ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರೋದು ಸರ್. ಅನ್ಕೊಂಡಿದ್ದಕ್ಕಿಂತ ಹತ್ತತ್ರ ಒಂದು 10 ಪಟ್ಟು ಜಾಸ್ತಿನೇ ಆಗಿತ್ತು ಸರ್. ಅಂದ್ರೆ ಸೊ ವಿ ವರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಮನೆ ಕಟ್ಟೋದು, ಮದುವೆ ಮಾಡೋದು, ಸಿನಿಮಾ ಮಾಡೋದು, ಮನೆ ಕಟ್ಟೋದು ಪ್ಲಸ್ ಮದುವೆ ಮಾಡೋದು ಜೊತೆಗೆ ಮಾಡಿದ್ರೆ ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಈಸಿ ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತುಂಬಾ ಅಂದ್ರೆ ಎಸ್ಟಿಮೇಷನ್ಗಿಂತ ತುಂಬಾ ಜಾಸ್ತಿ ಹೋಗುತ್ತೆ ಸರ್. ಅದೊಂದು ಸರ್ ಸರ್ ಇಲ್ಲ ಸರ್, ಸಂಪೂರ್ಣ ಫುಲ್ ಟೈಮ್ ಸಿನಿಮಾ. ಡಿಸ್ಟ್ರಿಬ್ಯೂಟರ್ ಯಾರು ಮಾಡ್ತಿದ್ದಾರೆ ಸರ್? ಅದೇ ಎಲ್ಲ ಮಾತುಕತೆ ನಡೀತಿದೆ. ನಮ್ಮ PR ಸರ್ ಜೊತೆ ಎಲ್ಲ ಸೇರ್ಕೊಂಡು ನಾವು ಮಾತಾಡ್ತಿದ್ದೀವಿ ಸರ್. ಸರ್ ಅದೇ ಆಕ್ಚುಲಿ ಬಿಗ್ ಸಿನಿಮಾಗೆ ಹೋಲಿಸಿದ್ರೆ ಲೋ ಬಜೆಟ್. ಬಟ್ ನಮ್ಮ ಎಸ್ಟಿಮೇಷನ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆನೆ ಇಟ್ಕೊಂಡಿದ್ವಿ ನಾವು. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಸರ್. ಅಂದ್ರೆ ಅದೇ ಪೋಸ್ಟ್ ಪ್ರೊಡಕ್ಷನ್ ಅದೇ ಜಾಸ್ತಿ ಟೈಮ್ ಹಿಡಿತು ಅಂತ ಹೇಳಿದ್ನಲ್ಲ. ಆ VFX ವಿ ಹ್ಯಾವ್ ಟು ಪೇ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿದವ್ರಿಗೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಿ ಹ್ಯಾಡ್ ಟು ಆ ತರ ನೋಡಕ್ ಹೋದ್ರೆ ನಮ್ಮ ಪ್ರತಿಯೊಬ್ರು ಕಲಾವಿದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ಬಂದು ಮಾಡ್ಕೊಟ್ರು. ಪ್ರತಿಯೊಬ್ರು ನಮ್ಮ ಮಹೀಮ್ ಕುಬೇರ್ ಅವರಾಗಿರ್ಬೋದು, ಅವರು ನಮ್ಮ ಕಸಿನ್ ರಾಜ್ ಕೆಗನ್ ಅವರು, ಆಮೇಲೆ ಪ್ರದೀಪ್ ಸರ್ ಆಗಿರ್ಬೋದು, ಮುತ್ತಣ್ಣ ಆಗಿರ್ಬೋದು, ಪ್ರತಿಯೊಬ್ರು ಕಲಾವಿದ್ರು, ಸ್ಟೇಜ್ ಮೇಲೆ ಇರೋರು ಮಾತ್ರ ಅಲ್ಲ, ಸಿನಿಮಾದಲ್ಲಿರೋ ಎಲ್ಲರೂ ತುಂಬಾ ತುಂಬಾ ಸಹೃದಯಿಗಳಾಗಿ, ರಂಗಭೂಮಿ ಕಲಾವಿದ್ರೆ ಎಲ್ಲದನ್ನು ಮಾಡ್ತಿರೋದು ಅಂತ ತಿಳ್ಕೊಂಡು ತುಂಬಾ ಹಾರ್ಟ್ಫುಲಿ ಬಂದು ಎಲ್ಲ ಖುಷಿಯಾಗಿ ಮಾಡಿ ಕೊಟ್ಟು ಹೋದ್ರು ಸರ್. ಅದೊಂದು ತುಂಬಾ ಋಣಿ, ನಾನು ಪ್ರತಿಯೊಬ್ಬರಿಗೂ ಚಿರಋಣಿ. ಹಾ ಸರ್, ಹಾ ಸರ್, ಅದಿನ್ನು ಮಾತಾಡ್ತಿದ್ವಿ ಸರ್. ಹಾ ಸರ್, ಎರಡನೇ ಸರಿ ಕೇಳಿದ್ವಿ, ಇನ್ನ ಆಗಿಲ್ಲ ಅಂತೆ. ಹಾ ಸರ್, ಆತರ ಎಲ್ಲ ಜವಾಬ್ದಾರಿಯಿಂದ ವಹಿಸ್ಕೊಂಡಿದೀವಿ. ಒಟ್ನಲ್ಲಿ ಪಕ್ಕ ಬರ್ತೀವಿ, ಅದಂತೂ ಫಿಕ್ಸ್. ಹಾ ಸರ್. ಸರ್ ಆಕ್ಚುಲಿ ಟೈಟಲ್ ಟ್ರ್ಯಾಕ್ ಬಂದು ನಾವು ಮಾಡಿದ್ದು ಪೋಸ್ಟ್ ಕ್ರೆಡಿಟ್ಗೆ, ಅಂದ್ರೆ ಹೆಸರು ತೋರಿಸ್ಬೇಕಾದ್ರೆ ಅಂತ ಮಾಡಿತ್ತು. ಹಾಗಾಗಿ ಅದು ತುಂಬಾ ಕ್ಯಾಚ್ ಆಗಿತ್ತು. ಆಕ್ಚುಲಿ ನಾವು ಸಾಂಗ್ ರೆಡಿ ಮಾಡಿದ್ದು ಭಾಮಿನಿ ಷಟ್ಪದಿಯಲ್ಲಿ. 6 ಸಾಲುಗಳ ಒಂದು ಪದ್ಯ, 4 ಭಾಮಿನಿ ಷಟ್ಪದಿ ನಮ್ಮ ತಂದೆಯವರು ಬರ್ತಿದ್ರು. ಅದರಲ್ಲಿ ಸ್ವಲ್ಪ ಪಕ್ವವಾಗಿದ್ದಾರೆ ಅವರು. ಹಾಗಾಗಿ ಅವ್ರ ಕಡೆ ಬರ್ಸಿದ್ವಿ. ನಮ್ಮ ಸಿನಿಮಾದ ಒಂದು ಜೀವಳ ಏನಿದೆ, ನಮ್ಮ ಸಾರಾಂಶ ಏನಿದೆ ಅದನ್ನೆಲ್ಲ ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ತುಂಬಾ ಅದ್ಭುತವಾಗಿ ಬರೆದುಕೊಟ್ರು. ಅದನ್ನ ಸಿನಿಮ್ಯಾಟಿಕ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಎಡಿಟ್ಸು ಕಟ್ಸು ಎಲ್ಲೆಲ್ಲಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಸಣ್ಣ ಪುಟ್ಟದನ್ನೆಲ್ಲ ಸೇರಿಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಕೊಟ್ರು. ಹಾಗಾಗಿ ಆಮೇಲೆ ಅದನ್ನ ಬಿಡ್ಬೇಕಾದ್ರೆ ಲಿರಿಕಲ್ ವಿಡಿಯೋ ತರ ಬಿಟ್ರೆ ಮಾಮೂಲಿ ಆಗುತ್ತೆ, ಏನಾದ್ರೂ ಒಂದು ಹೊಸದಿರ್ಲಿ ಅಂತ ಹೇಳಿ 3D ಮಾಡಿ ನಮ್ಮ ಲಕ್ಷ್ಮೀಪತಿ ಅವರ ಸಹಕಾರದಿಂದ ನೀಟಾಗಿ ನಮ್ಮ ಡೈರೆಕ್ಟ್ರು ಎಲ್ಲ ಫುಲ್ 3D ಕಾನ್ಸೆಪ್ಟ್ ಪೂರ್ತಿ ಅವ್ರದೇ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಆ ಥರನೇ ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಿಟ್ಟಿತ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ರಂಗ ಕಲಾವಿದ ಎಲ್ಲ ಸ್ನೇಹಿತರು ಸೇರಿ ಈ ಸಿನಿಮಾ ಮಾಡ್ತಿದ್ರು. ನಮಗೊಂದು ಅವಕಾಶ ಕೊಟ್ಟರು. ಚಿಂತನ್ ಅವರು, ಸುಂದರ್ ಸರ್, ಇವರಿಗೆ ನಾನು ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಕ್ಯಾರೆಕ್ಟ್ರು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಒಳ್ಳೆ ಸಹಕಾರ ಕೊಟ್ಟು ನನ್ನ ಕಡೆಯಿಂದ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ.
ಸರ್ ನಮಸ್ತೆ ಎಲ್ಲರಿಗೂ. ಸೊ ನಾನು ಹವ್ಯಾಸಿ ಕಲಾ ರಂಗ ವರ್ಕ್ ಮಾಡ್ತೀನಿ. ನಾನು ಇಂಡಸ್ಟ್ರಿಗೆ ವಿಲನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಇಂಡಸ್ಟ್ರಿಲಿ ವಿಲನ್ ಪಾತ್ರ ಇದ್ರೆ ಕೊಡಿ ಅಂತಲೇ ಕೇಳ್ತಿರ್ತೀನಿ. ಸೊ ಹಾಗೆ ಕೇಳುವಾಗ ಚಿಂತನ್ ಸರ್ಗೆ ವಾಟ್ಸಪ್ ಮಾಡಿದೆ ನನ್ನ ಫೋಟೋಸ್ನ. ಸೊ ಅವರು ಕರೆದು ಮಾತಾಡಿ ಈ ಥರ ಇರುತ್ತೆ ಅಂತ ಹೇಳಿ ಸೊ ಆ ಕ್ಯಾರೆಕ್ಟ್ರು ಡಿಸೈನ್ ಮಾಡಿದರು. ಸೊ ಅದರಲ್ಲಿ ನನ್ನ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ನನ್ನ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನು ಮಾಡ್ತಾರೆ ಸೊ ಅದನ್ನು ಮಾಡುವಾಗ ಸ್ವಲ್ಪ ಚೇಂಜಸ್ ಎಲ್ಲ ಆಗೋಯ್ತು ಅಲ್ಲಿ. ಸೊ ಹಾಗಾಗಿ ಅವ್ರಿಲ್ಲ ನಂಗೆ ಅದೇ ಥರ ಬೇಕು ಅಂತ ಅಗೇನ್ ಮತ್ತೆ ರೀಶೂಟ್ ಮಾಡಿದ್ರು ಅದನ್ನು. ಸೊ ಅವ್ರ ಕಮಿಟ್ಮೆಂಟ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗೊತ್ತಿಲ್ಲ ಸರ್, ಅದು ಹೀರೋ ಆಗ್ಬೇಕು ಅಂತ ಫಸ್ಟ್ ಒಳ್ಳೆ ಮಾಡೆಲ್ ಆಗಿದ್ದೆ. ಸೊ ಬಂದು ಹೀರೋ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದೆ. ಸೊ ಯಾರೋ ಒಬ್ರು ಕರೆದು ಫಸ್ಟ್ ನೀನು ರಂಗಮಂದಿರಕ್ಕೆ ಹೋಗಿ ಕಲಿ, ಆಮೇಲೆ ತಾನೇ ಕರ್ಕೊಂಡು ಹೋಗುತ್ತೆ ಅಂದ್ರು. 2 ವರ್ಷ ಡೇ ಅಂಡ್ ನೈಟ್, ಬೆಳಗ್ಗೆ ಒಂದು ರಿಹರ್ಸಲ್, ರಾಯಕಾಲ ಒಂದು ರಿಹರ್ಸಲ್ ಅಂತ ಸುಮಾರು ರಂಗ ತಂಡದ ಜೊತೆ ಕೆಲಸ ಮಾಡಿದೆ. ಸೊ ಎಲ್ಲರೂ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕರು ನನಗೆ. ಸೊ ಎಲ್ಲರ ಜೊತೆ ಮಾಡ್ಕೊಂಡು ಬಂದಾಗ ಫಸ್ಟ್ ನನಗೆ ಪತ್ತೆತಲಿ ಪ್ರದೀಪಲು ವಿಲನ್ ಆಗಿ ಮಾಡಿದ್ರು. ಸೊ ಅಲ್ಲಿಂದ ಆ ತರ ಶೇಡ್ಸೇ ಸಿಗ್ತಾ ಇದೆ. ಸೊ ಹಂಗಾಗಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದರಲ್ಲೇ ಬೆಳೆಯೋಣ ಅಂತ ಒಂದು ಆಸೆ ಇದೆ ಸರ್ ನನಗೆ. ಖಂಡಿತ ಸರ್, ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ಇದಾದ್ರೂ ಆಗ್ಲೇಬೇಕಲ್ಲ. ಸೊ ವಿಲನ್ ಆದ್ರೆ ಅಟ್ಲೀಸ್ಟ್ ನನಗೆ ಪಾತ್ರ ಮಾಡಕ್ಕಾಗ್ಲಿ. ಸೊ ವಿಲನ್ ಏನಾದ್ರು ಕೊನೆಯಲ್ಲಿ ಅಷ್ಟೇ ಸಾಯೋದು, ಅಲ್ಲಿವರೆಗೂ ಅವನದೇ ಆಡಳಿತ. ಸೊ ಆ ಇಂಟೆನ್ಷನ್ ಇದೆ. ಸೊ ಹಾಗಾಗಿ ವಿಲನ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ಚಿಂತನ್ ಸರ್ ತುಂಬಾ ಓಪನ್ ಆಗೆಲ್ಲ ಮಾತಾಡ್ತಿದ್ರು. ಮುಂದೆ ಮುಂದೆ ನೋಡ್ಕೊಳ್ಳಿ. ಸರ್ ಒಂದು 40 ದಿನ ಮಾಡಿದ್ವಿ ಸರ್ VFX. ಬಜೆಟ್ ಇನ್ನೂ ನೋಡಿಲ್ಲ ಸರ್ ಎಷ್ಟಾಗಿರ್ಬೋದು ಅಂತ. ಗೊತ್ತಾಯ್ತು, ಮಾತು ಕೂಡ 3Dಲೇ ಕಳಿಸ್ತಾರ ಅವ್ರು ಆಮೇಲೆ. ಥ್ಯಾಂಕ್ ಯು. ಯಾಕಂದ್ರೆ ಲಕ್ಷ್ಮೀಪತಿ ಅವರ VFX ಬಗ್ಗೆ ಮ್ಯಾಕ್ಸಿಮಮ್ ಅವರೇ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಭಾಮಿನಿ ಷಟ್ಪದಿ ಅನ್ನೋದು ನನ್ನನ್ನು ತುಂಬ ಆಕರ್ಷಿಸಿತ್ತು ಆ ಕಾಲದಲ್ಲಿ. 1977. ಏನಿದು ಇಷ್ಟೊಂದು ತುಂಬ ಚೆನ್ನಾಗಿದೆ. ಇದು 1-2 ಮಾತಲ್ಲಿ ಹೇಳ್ಬಿಡ್ತೀನಿ. ಭಾಮಿನಿ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. ಪ್ರತಿಯೊಂದು ಸಾಲಿನ 2ನೇ ಅಕ್ಷರ ಒಂದೇ ಅಕ್ಷರ ಆಗಿರ್ಬೇಕು. ನಾವು ಯಾವ ಅಕ್ಷರ ತಗೊಂಡ್ರು, ಯಾವ ಅಕ್ಷರ ಬಂದ್ರು ಅದರಲ್ಲಿ ಮತ್ತೆ ಮಿಕ್ಕ ಎಲ್ಲ ಸಾಲುಗಳಲ್ಲಿ 2ನೇ ಅಕ್ಷರ ಅದೇ ಅಕ್ಷರ ಆಗಿರ್ಬೇಕು. ಕಾಗುಣಿತ ಯಾವುದಾದ್ರೂ ಆಗ್ಬೋದು. ಇದು ಅದರ ಒಂದು ಮೂಲ ಧಾತು. ಸೊ ಅದ್ರ ಬಗ್ಗೆ ನನಗೆ ಬಹಳ ಆಸಕ್ತಿ ಇತ್ತು. ಹೀಗೆ ನಾನು 1-2 ಭಾಮಿನಿ ಷಟ್ಪದಿ ಬರೆದು ನಾನು ಸುಮ್ಮನೆ ಒಂದು ಕಡೆ ಎಲ್ಲ ಬರೆದು ಇಟ್ಕೊಂಡಿದ್ದೆ. ಯಾವಾಗಲೂ ಒಂದು ಸಾರಿ ಅದನ್ನು ಮನೆಯಲ್ಲಿ ಎಲ್ರಿಗೂ ಹೇಳುವಾಗ ಮಗ ಅದನ್ನು ಗಮನಿಸಿ ಏನಪ್ಪಾಜಿ ಇದು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ. ಸರಿ ಆಯಿತು. ಈ ಸಿನಿಮಾ ಪ್ರಾರಂಭ ಆದಮೇಲೆ ಒಂದು 4 ಸಂದರ್ಭಗಳು, 4 ಅಂಶಗಳನ್ನ ನನಗೆ ಕೊಟ್ಟು, ಇದು ಒಂದೊಂದು ಅಂಶಕ್ಕೆ ನೀವು ಒಂದೊಂದು ಭಾಮಿನಿ ಷಟ್ಪದಿ ಬರೆಯೋಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಆಯಿತು ನಿಂದೇನೇನು ಇದು ಅಂತೇಳಿ ತಗೊಂಡು ಆ 4 ಅಂಶಗಳನ್ನ ಇಟ್ಕೊಂಡು ನಾನು 4 ಭಾಮಿನಿ ಷಟ್ಪದಿ ಬರೆದು ಕೊಟ್ಟೆ. ಒಂದು 2 ದಿವಸದಲ್ಲಿ ಬರೆದು ಕೊಟ್ಟೆ. ಅದನ್ನು ಅವರು ತಗೊಂಡಾದ್ಮೇಲೆ ಅದನ್ನು ಅವ್ರದ್ದೇ ಆದ ರೀತಿಯಲ್ಲಿ ಎಲ್ಲ ಕಟ್ಟು ಪೇಸ್ಟು ಎಲ್ಲ ಮಾಡಿಕೊಂಡು ಕೆಲವಾರು ಬದಲಾವಣೆಗಳು ಮಾಡಿಕೊಂಡು ಒಂದು ಟೈಟಲ್ ಸಾಂಗ್ ಅಂತ ಮಾಡಿದರು. ಅದಕ್ಕೊಂದು ರಾಗನೂ ಇದೆ. ಅದನ್ನು ಒಂದ್ಸಾರಿ ನೀವೆಲ್ಲ ಕೇಳಿದ್ರೂ ಚೆನ್ನಾಗಿರುತ್ತೆ. ಸಾಹಿತ್ಯ ಅಂದರೆ ಅದನ್ನು ಪ್ರಾಸಬದ್ಧವಾಗಿ ಇದ್ದಾಗ ಅದನ್ನು ಕೇಳುವಾಗ ಒಂದು ರುಚಿ ಸಿಗುತ್ತೆ ಎಲ್ಲರೂ ಕೇಳುಗರಿಗೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಕಾಪಾಡಿಕೊಂಡು ರಚನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಕನಕದಾಸರದ್ದು ಒಂದು ಭಾಮಿನಿ ಷಟ್ಪದಿ ಹೇಳ್ತೀನಿ. ಈಗ ಅದರ ಆಧಾರದಲ್ಲಿ ಬೇರೆ ರಚನೆ ಆಗಿರೋದು. ಕುಮಾರವ್ಯಾಸರು
ಮಹಾಭಾರತ ಕಥೆಯಲ್ಲಿ 4,35,000 ಭಾಮಿನಿ ಷಟ್ಪದಿಗಳನ್ನು ರಚನೆ ಮಾಡಿದ್ದಾರೆ. ಗದಗಿನಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಒಳಗಡೆ ಕೂತ್ಕೊಂಡು ಬೆಳಗಿನ ಜಾವ 2:30 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಆ ಬಟ್ಟೆ ಎಲ್ಲ ಒಣಗೋವರೆಗೆ ಪ್ರತಿದಿನ ಅಷ್ಟೊಂದು ನಿರರ್ಗಳವಾಗಿ ಅವರ ಸ್ಮೃತಿಯಿಂದ ಹೊರಹೊಮ್ಮಿದ ಎಲ್ಲ ಸಾಲುಗಳು ಅದನ್ನು ನೋಡಿದರೆ ನಿಜವಾಗೂ ನಾವು ಕನ್ನಡಿಗರಲ್ಲಿ ಎಷ್ಟು ಪುಣ್ಯ ಮಾಡಿದ್ದೀವಿ, ಎಷ್ಟೊಂದು ಪುಣ್ಯವಂತರು. ಅವುಗಳನ್ನೆಲ್ಲ ನೋಡಿ ಆಸ್ವಾದಿಸೋ ಒಂದು ಅವಕಾಶ ಅಥವಾ ಒಂದು ಪುಣ್ಯ ಎಲ್ಲ ಕನ್ನಡಿಗರಿಗೆ ಇಲ್ವಲ್ಲ, ಯಾರು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂಥೇಳಿ ಆಶ್ಚರ್ಯ ಆಗುತ್ತೆ. ಬಹಳ ಕಷ್ಟಪಟ್ಟು, ಅವರಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಅಲ್ಲ, ಬಹಳ ಕಷ್ಟಪಟ್ಟು ನಾನು ಒಂದು 4 ಪದ್ಯಗಳನ್ನ ರಚನೆ ಮಾಡಿ ಕೊಟ್ಟೆ. ಅವರಿಗೆ ಅದು ಸೂಕ್ತವಾಗಿದೆ ಅಂತ ಅನಿಸ್ತು. ಅದರಲ್ಲಿ ಒಂದನ್ನ ಕನಕದಾಸರದ್ದು ಹೇಳೋದಾದ್ರೆ, ಶ್ರೀಯರಸಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ಗಂಟ್ಲು ಸ್ವಲ್ಪ ಇದಾಗಿದೆ, ಇದು ರಾಗ ಬಂದ್ರೆ ಚಂದ. ಶ್ರೀಯರಸಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಇದು 6 ಸಾಲಿನ ಪದ್ಯ. ಪ್ರತಿಯೊಂದು ಸಾಲಿನಲ್ಲಿ ಈ ಪದ್ಯದಲ್ಲಿ 2ನೇ ಅಕ್ಷರ ಯಾ ಅಂತ ಬರುತ್ತೆ. ಆ ಯಾವುದೇ ಕಾಗುಣಿತ ಆದ್ರೂ ಪ್ರತಿಯೊಂದು ಸಾಲಿನಲ್ಲಿ ಅದೇ ಬರಬೇಕು, ಅದೇ ಅಕ್ಷರ ಬರಬೇಕು. ಆಗ ಆ ಪದ್ಯಕ್ಕೆ ಈ ರಾಗದಲ್ಲಿ ಹಾಡಿದ್ರೆ ಒಂದು ರುಚಿ ಬರುತ್ತೆ. ಸೊ ಇದು ಅದರ ಇದೆಲ್ಲ ಬಿಡಿ. ಮುಖ್ಯವಾಗಿ ನಾನು ಹೇಳಬೇಕು ಅಂದ್ಕೊಂಡಿದ್ದು, ಒಂದು ಒಳ್ಳೆ ಸಿನಿಮಾ ಅಂದರೆ ಪ್ರತಿಯೊಬ್ಬ ಪ್ರೇಕ್ಷಕ ಖಂಡಿತವಾಗಿ ಎಂಜಾಯ್ ಮಾಡ್ತಾನೆ, ತುಂಬ ಸಂತೋಷ ಪಡ್ತಾನೆ. ತುಂಬ ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿಕೊಂಡು ಅದನ್ನು ಆಸ್ವಾದಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿರ್ತಕ್ಕಂಥ ನಾನು ಒಬ್ಬ ವ್ಯಕ್ತಿ. ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಅಂದ್ರೆ ಏನು, ಒಳ್ಳೆ ಸಿನಿಮಾ ಹೇಗಿರಬೇಕು, ಅದಕ್ಕೆ ಕೆಲವಾರು ಸೂತ್ರಗಳೆಲ್ಲ ಇದ್ದಾವೆ. ಪ್ರತಿಯೊಂದು ಸಾರಿ ಪ್ರೇಕ್ಷಕ ಹೊಸದನ್ನ ಬಯಸ್ತಾನೆ. ಅವನಿಗೆ ಗೊತ್ತಿಲ್ಲ ಏನು ಹೊಸದು ಕೊಡಬೇಕು, ಏನು ಹೊಸದು ಬೇಕು, ಅವನಿಗೆ ಗೊತ್ತಿಲ್ಲ. ನೀವೇನನ್ನು ಕೊಟ್ಟರೂ ನೋಡ್ತಾನೆ, ಅದು ಚೆನ್ನಾಗಿರ್ಬೇಕು ಅಷ್ಟೇ ಅವನು ಕೇಳೋದು. ಸೊ ಇದಕ್ಕೆ ಈ ತಂಡ, ನೀವುಗಳು ನಿಮ್ಮಲ್ಲಿ ಆ ಕ್ರಿಯೇಟಿವಿಟಿ, ಆ ಒಂದು ಹೊಸದನ್ನು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೆ ಅದ್ರ ಸಮೇತ ನೀವು ಹೊರಗಡೆ ಬಂದ್ರೆ ಪ್ರತಿಯೊಬ್ಬರು ಅದನ್ನ ಎಂಜಾಯ್ ಮಾಡ್ತಾರೆ. ಇದು ಸತ್ಯ. ಒಂದು ಒಳ್ಳೆ ಸಾಹಿತ್ಯ ಬಂದ್ರೆ, ಒಂದು ಸಾಹಿತ್ಯ ಹೊರಗಡೆ ಬಂದ್ರೆ ಅದನ್ನ ಕೇಳಿದ್ರೆ ಏನನ್ಸುತ್ತೆ ಅಂದ್ರೆ ಅದರಲ್ಲಿರೋ ಎಲ್ಲ ಪದಗಳು ನಮಗೆ ಪರಿಚಯ ಇರ್ತಕ್ಕಂಥ ಪದಗಳೇ, ನಮಗೆ ಗೊತ್ತಿರ್ತಕ್ಕಂಥ ಪದಗಳು, ಎಲ್ರಿಗೂ, ನನ್ನೊಬ್ಬನಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ. ಆದರೆ ಅದರ ಜೋಡಣೆ ಅಷ್ಟು ಮಟ್ಟಿಗೆ ಇದ್ದಾಗ ಅದು ಅಷ್ಟು ಸಂತೋಷ, ಅಷ್ಟು ಆನಂದ, ಅಷ್ಟು ಮುದ ನೀಡ್ತದೆ ಮನಸ್ಸಿಗೆ. ನೋಡಿ, ಯಾವುದೇ ಸಾಹಿತ್ಯ ತಗೊಳ್ಳಿ, ಅದರಲ್ಲಿರೋ ಪದಗಳು ನಮಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಅದನ್ನು ಜೋಡಿಸೋ ರೀತಿನಲ್ಲಿ ಅಲ್ಲಿ ವಿಶೇಷತೆ ಕಾಣುತ್ತೆ. ಸೊ ಈಗ ಈ ಥರದ ಅಂಶಗಳು ನನಗೆ ತುಂಬ ಇಷ್ಟವಾಗಿತ್ತು. ಮಗ ಅವನು ಈ ಥರ ಸಿನಿಮಾ ಮಾಡಬೇಕು ಅಂತ ಹೇಳಿ ಬಂದಾಗ ಆ ಸಿನಿಮಾ ಮಾಡುವವರ ಆಗು ಹೋಗುಗಳು ಎಲ್ಲ ಕಾಲಕ್ಕೂ ನಮಗೆ ಪರಿಚಯ ಇದ್ದಿದ್ರಿಂದ, ಅಲ್ಲಪ್ಪ ಹೌದು ನೀನು ಎಲ್ಲರೂ ಮಾಡ್ತಾರೆ, ಈಗ ನೀನು ಮಾಡ್ತೀಯ, ಹೇಗೆ, ಏನು ನಿಂದು ವಿಶೇಷತೆ. ಅವನು ಆಗ ಮಾತಾಡ್ತಾ ಇದ್ದಂಥ ರೀತಿ, ಇವನಲ್ಲಿ ಏನೋ ಇದೆ, ಏನೋ ಮಾಡ್ತಾನೆ ಅನ್ನೋದು ನನಗೆ ಕನ್ವಿನ್ಸ್ ಆದ ಮೇಲೆ ಪರವಾಗಿಲ್ಲ, ಇವನು ಎಲ್ರಿಗೂ ಒಂದು ಹೊಸದನ್ನ ಕೊಡ್ತಾನೆ ಅನ್ನೋ ಅತ್ಯಂತ ನನಗೆ ನಂಬಿಕೆ ಬಂದ ಮೇಲೆ ನಾನು ಅವನ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಪುಟ್ಟ ಕಿರು ಕಾಣಿಕೆ ಈಗ ಹೊರಗಡೆ ಬಂದಿದೆ.
ಸಬ್ಜೆಕ್ಟ್ ಅದೇ. ಈಗ ಇವರು ಹೇಳಿದ್ರಲ್ಲ, ಇನ್ನು ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ ನನಗೆ, ಯಾವ ಕತೆ ಏನು ಗೊತ್ತಿಲ್ಲ. ನಾನೇನು ಕೇಳಕ್ ಹೋಗಿಲ್ಲ, ಅವರು ಎಂದು ಹೇಳಿಲ್ಲ. ಪೂರ್ತಿ ಕತೆ ಯಾರಿಗೂ ಗೊತ್ತಿಲ್ಲ, ಇವ್ರಿಬ್ಬರನ್ನ ಬಿಟ್ಟರೆ ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಇಷ್ಟು ವಿಷಯ. ನೀವೇನಾದ್ರೂ ಪ್ರಶ್ನೆ ಇದೆ? ಈಗ ಭಾಮಿನಿ ಷಟ್ಪದಿಯಲ್ಲಿ ರೊಮ್ಯಾಂಟಿಕ್ ಸಾಂಗ್ ಕೂಡ ಬರೀಬೋದಾ? ಎಲ್ಲವನ್ನೂ ಬರಿಬೋದು. ಅದು ಕುಮಾರವ್ಯಾಸರ 4,35,000 ನೋಡಿದ್ರೆ ಅವರು ಎಲ್ಲವನ್ನೂ ಬರೆದಿದ್ದಾರೆ. ಎಲ್ಲ ಹೋಗಿದೆ. ನಿಮ್ಮ ಹತ್ರ ಬಸವರಾಜ್ ಹತ್ರ ಬಂದಾಗ ತಾವು ಸಿದ್ಧರಾಗಿರ್ತೀರಿ, ಸಿಗ್ತೀರಾ ಅಂತ ಸರ್ ಒಂದು ವಿಷಯ ಹೇಳ್ಬೇಕಿತ್ತು. ನೀವು ಕೇಳಿದ್ರಲ್ಲ ಯಾವ್ದಕ್ ಬೇಕಾದ್ರೂ ಬರಿಬೋದು ಅಂತ ಕೇಳಿದ್ರಲ್ಲ, ಇವರು ನಮ್ಮ ತಂದೆ ವೆಟರ್ನರಿ ಡಾಕ್ಟ್ರು. ಅವರು ಒಂದ್ ನಾಯಿಗೆ ಅಡಿಕೆ ನುಂಗಿ ಗಂಟ್ಲಲ್ಲಿ ಸಿಗಾಕೊಂಡು ಅದನ್ನ ಹೆಂಗೆ ಉಳಿಸೋದು ಅಂತ ಗೊತ್ತಾಗಿರ್ಲಿಲ್ಲ. ಅವಾಗ ಗಂಟ್ಲು ಕೊಯ್ದು ಅಡಿಕೆ ತೆಗೆದು ಅದು ಒಂದು ತುಂಬಾ ಹಿಡಿಯಸ್ ಪ್ರೊಸೀಜರ್ ಅಲ್ಲಿ ಆ ನಾಯಿ ಬದುಕಿತ್ತು. ಆ ನಾಯಿ ಸಾಯೋ ಹಂತದಲ್ಲಿದ್ದ ನಾಯಿ ಬದುಕಿತ್ತು. ಅದ್ರ ಮೇಲೆ ಒಂದು ಭಾಮಿನಿ ಷಟ್ಪದಿ ಬರ್ತಿದ್ರು. ಅದು ನಾಯಿ ಅಡಿಕೆ ಒಣಗಾಕಿದ್ದು, ಅಡಿಕೆ ತಿನ್ನೋಕೆ ಆಟ ಆಡಕ್ಕೆ ಹೋಗಿ ನುಂಗ್ಬಿಟ್ಟಿದೆ. ಸೊ ನುಂಗಿ ಅದಕ್ಕೆ ಪ್ರಾಬ್ಲಮ್ ಶುರುವಾಯಿತು. 14 ದಿವಸ ಊಟ ಮಾಡಲಿಲ್ಲ, ಆಮೇಲೆ ಮೋಷನ್ ಇಲ್ಲ. ಸೊ ಅದನ್ನ ಕೊನೆಗೆ ಗುರುತು ಮಾಡಿ ಫೀಲ್ ಮಾಡಿ ನೋಡಿ ಅಲ್ಲಿ ಒಳಗಡೆ ಏನು ಅಬ್ಜೆಕ್ಟ್ ಇದೆ ಅಂತ ಹೇಳಿ ಗೊತ್ತಾದ್ಮೇಲೆ ಅದು ಸರ್ಜರಿ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಿ ತೆಗೆದು ನಾಯಿ ವಾಸಿ ಆಯಿತು, ಚೆನ್ನಾಗಾಯ್ತು. ಅದ್ರ ಮೇಲೆ ಒಂದು ಭಾಮಿನಿ ಷಟ್ಪದಿ ಬರೆದ್ರೆ ಹೇಗೆ ಅಂತ ಯೋಚನೆ ಮಾಡಿದೆ. ನಾಯಿ ಆಪರೇಷನ್ ಮಾಡಿತ್ತು, ಅಡಿಕೆ ನುಂಗಿದೆ, ಆಪರೇಷನ್ ಮಾಡಿದೆ, ನಾಯಿ ಚೆನ್ನಾಗಾಯ್ತು. ಇದ್ರ ಬಗ್ಗೆ ಇಷ್ಟೇ ವಿಷಯ. ಇದನ್ನ ಒಂದು ಭಾಮಿನಿ ಷಟ್ಪದಿ ಬರೆಯೋಣ ಅಂತ ಬರೆದಿಟ್ಟೆ. ಅದನ್ನು ಒಂದ್ಸರಿ ನೀವು ಕೇಳ್ಕೊಂಬಿಡಿ. ನಾಯಿ ಕರುಳೊಳಗಿದ್ದ ಅಡಿಕೆಯ ನೋಯಿಸದೆ ಮೈಮನವ ನಾಯಿಯ ಹಾಯಿಸಿದೆ ನನ್ನ BP ಬ್ಲೇಡನು ತ್ವಚೆಯ ಮೇಲುಗಡೆ ಗಾಯ ಮಾಡುತ್ತ ಮಾಂಸ ಪದರವ ಹೇಯ ಅಡಿಕೆಯ ಹಿಡಿದು ಕೆಡಹಲು ಮಾಯವಾಯಿತು ಕರುಳ ಅಡೆತಡೆ ಸರಿದು ಸಮನಾಯಿತು. ಆಮೇಲೆ ಇನ್ನೊಂದು, ಕೋಳಿಗಳಿಗೆ ಒಂದು ಫೀಡ್ ಮಾಡ್ತಾರೆ. ಕೋಳಿಗೆ ಫಾರ್ಮ್ ಕೋಳಿ ಫೀಡ್ ಮಾಡ್ತಾರೆ. ಆ ಕೋಳಿ ಫೀಡು ಏನಿರುತ್ತೆ ಅಂತ, ಆ ಕೋಳಿ ಫೀಡ್ ಹೆಂಗ್ ಮಾಡ್ತಾರೆ ಅಂತೇಳಿ ಅದೊಂದು ಬರೆದಿದ್ದೆ. ಕೋಳಿ ಮೇವಿರುತಿಹುದು ಈ ಪರಿ ಜೋಳ ಮೆಕ್ಕೆಯ ಕಡಲೆ ಹಿಂಡಿಯ ಕಾಳು ಗೋಧಿ ರಾಗಿಗಳ ಸಜ್ಜೆಗಳ ಅಕ್ಕಿಗಳ ಆಳ ಹುರಿಯದ ಸೋಯ ಅವರೆಯ ಸೀಳು ಹೊಯ್ದಿಹ ಮೀನು ಮಾಂಸದ ಮೂಳೆ ಮಜ್ಜೆಯ ಮಿಶ್ರಣವು ಸೇರಿಹುದು ಗುರುತರದೆ. ಇದು ಎರಡನೇದು. ಅದನ್ನು ನೋಡಿ ಅವನು ಕೇಳಿದ್ದಕ್ಕೆ ಇದೊಂದು 4 ನಾನು ಬರೆದುಕೊಂಡಿದ್ದೆ. ಧನ್ಯವಾದ ಸರ್. ನಿಮ್ಮ ಮಾತು ಕೇಳೋದೇ ಚಂದ. ನಾಯಿ ಕೋಳಿ ಯಾವುದನ್ನು ಬಿಟ್ಟಿಲ್ಲ ಅನ್ನೋದು ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಟಿ ಶರ್ಟ್. ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನಿ ಕೃಷ್ಣ ಅಂತ. ಪ್ರಕರಣ ತನಿಖಾ ಹಂತದಲ್ಲಿದೆ. ಬರೋ ತಿಂಗಳು 18ನೇ ತಾರೀಕು ರಿಲೀಸ್ ಆಗ್ತಿದೆ. 1 ವರ್ಷಗಳಿಂದ ನನಗೆ ಸುಂದರ್ ಅವರು ಕಾಲ್ ಮಾಡಿ ಈ ಥರ ಪ್ರಕರಣ ಮಾಡಿದ್ದೀವಿ, ಕತ್ರಿ ಹಾಕಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಆಫೀಸಿಗೆ ಬಂದರು. ಸೊ ಬಂದಾಗ ಕೂತಾಗ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಎಡಿಟ್ ಮಾಡಿದ್ದೀವಿ. ಹಂಗೆ ನಮ್ಮ ನಿರ್ಮಾಪಕರು ಅವ್ರ ಟ್ಯಾಲೆಂಟ್ ಕೂಡ ಮೆಚ್ಚಬೇಕು. ಯಾಕಂದರೆ ಎಡಿಟ್ ಮಾಡಬೇಕಾದ್ರೆ ಅವರು ಕೂಡ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಅವ್ರು ಕೂಡ ಐಡಿಯಾಸ್ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಅದರಿಂದ ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ. ಅಷ್ಟೇ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಮೂಲತಃ ನಮ್ಮದು ರಾಯಚೂರಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ ನಾನು. 2018ರಲ್ಲಿ ಸಿನಿಮಾ ಒಂದು ಮಾಡಬೇಕು, ಸಿನಿಮಾದಲ್ಲಿ ಇದರಲ್ಲಿ ಬರಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ. ಬಂದು ಒಂದು ಫಿಲಿಮ್ಗೆ ಆಡಿಷನ್ ಅಂತ ಕೊಟ್ಟು ಅದಾದಮೇಲೆ ಅವರು ಅಸಿಸ್ಟ್ ಮಾಡಿ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋ ಹಾಕಿದರೆ ನಾನು ಕೊಡ್ತೀನಿ ಒಂದು ಚಾನ್ಸ್ ನಿಮಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್. ನಾನು ಅಸಿಸ್ಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಮಾಡ್ತಾ ಇದ್ದೆ. ಬಟ್ ಅದನ್ನ ತುಂಬ ಲಾಂಗ್ ಪ್ರೊಸೀಜರ್ ಆಗೋಯ್ತು. ಒಂದು ಮೂವಿ ಮುಗಿಯೋಕೆ 1.5 ವರ್ಷ ತಗೊಳ್ತು. ಬಟ್ ಅದಾದಮೇಲೆ ನಾನು ಬಿಟ್ಬಿಟ್ಟೆ, ಅಂತ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ಗೆ ಇರಲಿಲ್ಲ. ಸೊ ಅದು ರಿಲೀಸ್ ಆಗೋಕ್ಕೆ ಅಲ್ಲಿಂದ 4 ವರ್ಷ ಆಯಿತು. ಸೊ ಅದೊಂದು ಮೂವಿ ಆದಮೇಲೆ ನನಗೆ ಗೊತ್ತಾಯ್ತು ಆ್ಯಕ್ಟಿಂಗ್ ಅಂದರೆ ಇದಲ್ಲ, ಅಥವಾ ಇದಕ್ಕಿಂತ ಜಾಸ್ತಿ ಏನೂ ಇದೆ ಅಂತ ಗೊತ್ತಾಗಿ ಇದರಲ್ಲಿ ಬೆಳೀಬೇಕಂದ್ರೆ ಅದು ಬೇರೆ ಏನಿದೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಇರಬೇಕು, ತಿಳ್ಕೋಬೇಕು ಅಂತ ಒಂದಷ್ಟು ಜನ ಕೇಳಿದೆ. ಅವಾಗ ನನಗೆ ಗೊತ್ತಾಗಿದ್ದು ಒಂದಷ್ಟು ರಂಗತಂಡಗಳು. ಸೊ ಅಲ್ಲಿ ನಾನು ಫಸ್ಟ್ ಒಂದು ಮಾಡಿದಂಥ ಬೆಂಗಳೂರು ಏಷ್ಯನ್ ಥಿಯೇಟ್ರಲ್ಲಿ ನಾನು ವರ್ಕ್ ಮಾಡಿದೆ.
ಅಲ್ಲಿಂದ ವರ್ಕ್ ಮಾಡಿದ್ಮೇಲೆ 1 ವರ್ಷದ ಕೋರ್ಸ್ಗೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ಗೆ ಮೈಸೂರು ರಂಗಾಯಣದಲ್ಲಿ ಅಪ್ಲೈ ಮಾಡಿ ಹೋದೆ. ಅಲ್ಲಿ 1 ವರ್ಷ ಕಲ್ತಾದ್ಮೇಲೆ 2 ವರ್ಷ ತಿರುಗಾಟ ಮಾಡಿದೆ. ಅದಾದ್ಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬೆಂಗಳೂರಿಗೆ ಬಂದೆ ಮೈಸೂರಿಂದ. ಸೊ ಅಲ್ಲಿ ಬಂದು ಒಂದಷ್ಟು ದಿನ, ಒಂದು 3 ತಿಂಗಳು 4 ತಿಂಗಳು ಆಗಿದ್ದು. ಆವಾಗ ನನಗೆ ಒಂದು ಸುಮಾರು ಕಡೆ ಆಡಿಷನ್ ಎಲ್ಲ ಕೊಡ್ತಿದ್ದೆ, ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ. ಸಡನ್ ಆಗಿ ಒಂದಿನ ಸಂಜೆ ಒಂದು ಮೆಸೇಜ್ ಬಂತು ನನಗೆ, ಬಂದು ಮೀಟ್ ಆಗ್ತೀರಾ ನೈಟು ಅಂತ. ನಾನು ರ್ಯಾಂಡಮ್ ಆಗಿ ಎಲ್ಲ ಹೇಳ್ತಿರ್ತಾರೆ, ಅದು ನೈಟ್ ಒಂದು 8-8:30 ಆಗುತ್ತೆ ನಾನು ಬರೋದು ಅಂತ. ಪರವಾಗಿಲ್ಲ ಬನ್ನಿ ಅಂತ. ನಾನಲ್ಲಿ ಹೋದಾಗ ಡೈರೆಕ್ಟರು, ಪ್ರೊಡ್ಯೂಸರು ಮತ್ತೆ ಪ್ರೊಡ್ಯೂಸರ್ಸು ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಇದ್ರು. ಒಂದು ಮನೆಯಲ್ಲಿ ನಾನು ಈ ಲೊಕೇಶನ್ ಇದು ಆಫೀಸ್ ತರ ಇಲ್ವಲ್ಲ, ಮನೆ ತರ ಇದೆಯಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್. ಅವರು ಇಲ್ಲ ನಾವು ಇಲ್ಲೇ ವರ್ಕ್ ಮಾಡ್ಕೊಂಡು ಇಲ್ಲೇ ಇದೀವಿ, ಈ ತರ ಇದೆ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ, ಒಂದ್ಸರಿ ಕೇಳ್ತೀರಾ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಕೇಳಿ ಒಂದ್ಸರಿ ನಿಮ್ಗೆ ನನ್ನ ಒಪಿನಿಯನ್ ಎಲ್ಲ ಕೇಳಿ ನನಗೆ ಖುಷಿ ಆಯ್ತು. ಕತೆ ಕೇಳಿ ಚೆನ್ನಾಗಿದೆ, ಇದ್ರಲ್ಲಿ ನನ್ನ ಪಾತ್ರನೂ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ. ಆಮೇಲೆ ಅವರು ಹೇಳ್ತಾ ಇರೋ ರೀತಿ ಮತ್ತೆ ಅವರು ಮೇಕಿಂಗ್ ಎಲ್ಲ ಹಿಂಗ್ ಮಾಡ್ತಿದ್ವಿ ಅಂತೆಲ್ಲ ಒಂದಷ್ಟು ಹೇಳ್ತಿದ್ದಾಗ ನನಗೆ ಅನಿಸ್ತಾ ಇತ್ತು ಪಕ್ಕ ಅಂದ್ರೆ ಮಾಡ್ತಾರೆ ಇವ್ರು. ಅವ್ರ ಕಾನ್ಫಿಡೆಂಟ್ ನಿಂದ ನನಗೆ ಇದು ಪಕ್ಕ ಆಗುತ್ತೆ ಮೂವಿ, ಇವ್ರ ಜೊತೆ ಮಾಡಿದ್ರೆ ನನಗೂ ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದ್ಮೇಲೆ ಅಂದ್ರೆ ತುಂಬಾ ಜಾಸ್ತಿ ಡಿಲೇನೂ ಮಾಡಿಲ್ಲ. ಒಂದಷ್ಟು ದಿನ ಆದ್ಮೇಲೆ ಒಂದು 1 ಮಂತ್ನೂ ಆಗಿಲ್ಲ ಅನ್ಕೋತೀನಿ. ಸೊ ಶೂಟಿಂಗ್ ಎಲ್ಲ ಡೇಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಈ ತರ ಎಲ್ಲ ಹಿಂಗಿರುತ್ತೆ, ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ, ಅದೆಲ್ಲ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರುತ್ತೆ ನಿಮ್ದು. ಸೊ ನನಗೆ ಅಲ್ಲಿವರೆಗೂ ನಾನು ಆ ಕ್ಯಾರೆಕ್ಟರ್ ಅಂದ್ರೆ ನಾಟಕಗಳಲ್ಲಿ ಮಾಡಿದ್ದೆ, ಬಟ್ ಸಿನಿಮಾದಲ್ಲಿ ಒಂದಷ್ಟು ರಿಯಾಲಿಟಿ ಹತ್ರ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಿತ್ತು. ನಾನು ತಿಳ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಸೆಟ್ ಅಲ್ಲೂ ಅಷ್ಟೇ, ನಾವು ಶೂಟಿಂಗ್ ಲೊಕೇಶನ್ ಹೋದಾಗ ಅವ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಆರ್ಟಿಸ್ಟ್. ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನ್ಗೆ ಅವ್ರು ಕೊಡೋ ರೆಸ್ಪೆಕ್ಟ್ ಇಂದಾನೆ ನನಗೆ ಒಂಥರ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ಅಂತ ನನ್ಗೆ ಹಂಗೆ ಫೀಲ್ ಆಗ್ತಿತ್ತು. ಅದು ತುಂಬಾ ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡ್ತಾರೆ ಅವರು. ಸೊ ಯಾರಿಗೂ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಯೂಶಲಿ ಕೆಲವು ನಾನು ಮೂವಿಗಳ ಮಾಡಲ್ಲಿ ಜೂನಿಯರ್ಸ್ನ, ಸೀನಿಯರ್ಸ್ನ ಅಥವಾ ಆ ಥರ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಇದೆ. ಬಟ್ ಇವ್ರ ಮೂವಿಲಿ ಯಾರು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲ ಅವ್ರು ಒಂದು ಕ್ಯಾರೆಕ್ಟರ್ ಬಂದ್ರು ಅವರು ಫ್ಯಾಮಿಲಿ ಫ್ರೆಂಡ್ ತರ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಈ ಪಾತ್ರಕ್ಕೆ ಬಂದ್ರೆ ಇದರಲ್ಲಿ ಒಂಥರ ಒಂದಷ್ಟು ಅವನದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅವನ ಕರಿಯರ್ ಅಲ್ಲಿ. ಅವನದೇ ಆದಂತ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ನ್ಯಾಯ, ಎಕ್ಸಾಂಪಲ್ ಹೇಳಿದ್ರೆ ಸಾಯಿ ಕುಮಾರ್ದು ಒಂದಷ್ಟು ಕೀ ಪಾಯಿಂಟ್ಸ್ ತರದ್ದು, ಆ ಥರದ್ದು ನ್ಯಾಯ, ಸತ್ಯ, ಧರ್ಮ ಆ ಥರದ್ದು. ಸೊ ಅವನ್ಗೆ ಅಲ್ಲಿ ಆ ಕೆಲಸ ಮಾಡಕ್ಕೆ ಆಗ್ಲಿಲ್ವಾ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು, ಇನ್ನೊಂದು ಕಡೆ ಹೋದ್ರು ಅದನ್ನೇ ಮಾಡೋದು. ಸೊ ಅವ್ನಿಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡುವಂತ ಪಾತ್ರ ಅದು. ಸೊ ಒಂದಷ್ಟು ಸಿಚುವೇಶನ್ಗಳು, ಒಂದಷ್ಟು ಸೀನ್ಗಳಲ್ಲಿ ನಮ್ಗೆ ತುಂಬಾ ಚೆನ್ನಾಗಿರುವಂತ ಸಿಚುವೇಶನ್ ಅಂದ್ರೆ ಡೈಲಾಗ್ಸ್ ಆಗಿರ್ಬೋದು ಅಥವಾ ಈ ತರ ಇದೆ, ನನಗೆ ಕೀ ಪಾಯಿಂಟ್ಸ್ ಹೇಳಿದ್ದು ಅಥವಾ ಹಿಂಗ್ ಬರ್ಬೇಕು, ಹಿಂಗ್ ಬರುವ ಕ್ಯಾರೆಕ್ಟರ್ ಅಂತ ತುಂಬಾ ಮೋಟಿವೇಟ್ ಮಾಡಿ ಹೇಳಿದ್ದಾರೆ ಡೈರೆಕ್ಟರ್ ಮತ್ತೆ ಚಿಂತನ ಪ್ರೊಡ್ಯೂಸರ್ ಅವರು. ಸೊ ಹಿಂಗಾಗಿ ಆಮೇಲೆ ಈ ಮೂವಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಯ್ತು. ಅಂದ್ರೆ ಬೇಗ ಶೂಟ್ ಕಂಪ್ಲೀಟ್ ಆಗಿ, ಬೇಗ ಪೋಸ್ಟ್ ಪ್ರೊಡಕ್ಷನ್ ಆಗಿ, ಆಮೇಲೆ ಇಲ್ಲಿ ಈ ರೇಂಜ್ಗೆಲ್ಲ ನಾನು ಇರ್ತೀನಿ ಅಂತ ಅನ್ಕೊಂಡು ಇಷ್ಟು ಬೇಗ ಅಂತ ಜರ್ನಿ ನಮ್ದು ಲಾಂಗ್ ಆಗಿದ್ದು. ಬಟ್ ಈ ಫೀಲ್ಡ್ಗೆ ಇಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಬಂದೆ ಅಂತ ಅನ್ನಿಸ್ತು ನನಗೆ. ಸೊ ನನ್ನ ಈ ಇಮೇಜ್ ಕಟ್ಕೊಟ್ಟಂತ ಎಲ್ಲರಿಗೂ, ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೀನಿ. ಹೌದು, ಒಂದಷ್ಟು ರಿಲೇಟೆಡ್ ಆಗಿರೋಂಥ ಹೌದು ಸಾಯಿ ಕುಮಾರ್ ಅವ್ರದಂತ ಒಂದಷ್ಟು ಅಂದ್ರೆ ನನಗೆ ಆ ಮ್ಯಾನರಿಸಮ್ ಬಗ್ಗೆ ಗೊತ್ತಾಗ್ಬೇಕಾಯ್ತು. ನಾನು ಪೊಲೀಸ್ ಯೂಶಲಿ ನಾನು ಒಂದಷ್ಟು ಕಡೆ ಹೋಗಿ ನೋಡ್ತಾ ಇದ್ದೆ. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹಿಂಗಿರುತ್ತೆ ನಾನು ನೋಡಿದ್ದೀನಿ. ಬಟ್ ಚಿಕ್ಕವರಿಗೆ ನೋಡೋದಾರೆ ಆಸ್ ಅನ್ ಆಕ್ಟರ್ ಆಗಿ ಆ ಕ್ಯಾರೆಕ್ಟರ್ಗೆ ಯಾವ ಬೇಕು ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ನೋಡಿಸ್ಕೋದ್ರು ನಾನು ಹೋಗಿ ಒಂದಷ್ಟು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇನ್ಸ್ಪೆಕ್ಟರ್ಸ್ಗಳನ್ನ, ಮತ್ತೆ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೆ. ಮತ್ತೆ ಹಳೆ ಫಿಲಿಮ್ಗಳಲ್ಲಿ ಯಾವ ರೀತಿ ಮಾಡಿದರೆ ಸೀನಿಯರ್ ಆಕ್ಟರ್ಗಳದ್ದು ಅವ್ರದ್ದು ಒಂದಷ್ಟು ರೆಫರೆನ್ಸ್ ಇಟ್ಕೋತಾ ಇದೆ. ನಮ್ಗೆ ಯೂಶಲಿ ಒಳಗಡೆ ಹೋಗೋಕೆ ಅಂದ್ರೆ ಸ್ವಲ್ಪ ಭಯ ಅಂತಲ್ಲ. ಇನ್ಸ್ಪೆಕ್ಟರ್ಸ್ 1-2-3 ಸರಿ ಸುಮ್ಮನೆ ಸಿಚುವೇಶನ್ ಅವ್ರು ತುಂಬಾ ಗದ್ರತಾರೆ ಹೇಳ್ಬೇಕಂದ್ರೆ. ಕೆಲವೊಂದ್ಸರಿ ಅವ್ರ ವರ್ಕ್ ಪ್ರೆಷರ್, ನಾನು ಅವ್ರ ತಪ್ಪಂತ ಹೇಳಲ್ಲ, ಸುಮ್ಮನೆ ಯಾಕ್ರಿ ನಿಂತಿದ್ದಾರೆ ಅಂದ್ ಬಿಡ್ತಾರೆ, ಹಂಗೆಲ್ಲ ಹೇಳ್ತಿರ್ತಾರೆ. ಬಟ್ ದೂರದಲ್ಲೇ ಡಿಸ್ಟೆನ್ಸ್ ಅಲ್ಲೇ ಅವ್ರು ಡಿಸ್ಟರ್ಬ್ ಆಗಬಾರ್ದು. ಸೊ ನನಗೂ ಒಂದಷ್ಟು ಇಂಪಾರ್ಟೆಂಟ್, ನನ್ಗೆ ಏನೇನು ಮೇಜರ್ ಪಾಯಿಂಟ್ಸ್ ಇದಾವೆ ಆ ಥರ ದೂರದಿಂದಲೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ. ಇದಕ್ಕೆ ಮುಂಚೆ ಒಂದು 2019 ಒಂದು ಮೂವಿ ಮಾಡಿದ್ದೆ, ಅದು 22 ರಿಲೀಸ್ ಆಯ್ತು ಮೂವಿ, ಕರ್ನಾಟಕ ಅಂತ. ಇದು ಫಸ್ಟ್ ಫಿಲ್ಮ್, ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೆ, ಇಂಪಾರ್ಟೆಂಟ್.
ತುಂಬ ಖುಷಿ ಆಗುತ್ತೆ ನನಗೆ. ಅದು ಹೇಳಿದ ಹಾಗೆ ನಾನು ಒಂದಷ್ಟು ಜರ್ನಿ ನಂದೇನಿದೆ, ಥಿಯೇಟರ್ ಜರ್ನಿ ಆಗಿರ್ಬೋದು, ಸಿನಿಮಾ ಜರ್ನಿಲಿ ನನಗೆ ಇಷ್ಟು ಬೇಗ ಜನರ ಮುಂದೆ ತಗೊಂಡೋಗಿದ್ದಕ್ಕೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಷ್ಟು ಹೆಲ್ಪ್ ಆಯ್ತು? ನನಗೆ ಮುಂಚೆ ಅಂದರೆ ಥಿಯೇಟರ್ಗೆ ಸಿನಿಮಾಗೆ ಬಂದಾಗ ಒಂದಷ್ಟು ನಾಲೆಜ್ ಆ್ಯಕ್ಟಿಂಗ್ ಬಗ್ಗೆ ಇರಲಿಲ್ಲ. ಸೊ ಯಾಕಂದ್ರೆ ಸಿನಿಮಾ ಅಂತ ಹೊರಟಿದ್ದಷ್ಟೇ, ಸಿನಿಮಾದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಾಯ್ತು ನನಗೆ. ಒಂದು ಮೂವಿ ಮಾಡಿದ್ರೆ ಅದ್ರಲ್ಲಿ ಬ್ಯಾಕ್ಗ್ರೌಂಡ್ ಏನೇನು ವರ್ಕ್ ನಡೀತೆ, ಹಾಗೆ ನಾನು ಇವನ್ ಎಡಿಟಿಂಗ್ ಟೇಬಲಲ್ಲಿ ಎಡಿಟಿಂಗ್ ಎಲ್ಲ ಕೂರ್ತಾ ಇದೆ, ಮತ್ತು ಓಕೆ ಶಾರ್ಟ್ಸ್ ಬರೆಯೋದು ಎಲ್ಲ ಮಾಡ್ತಾ ಇದೆ. ಬಟ್ ಆಸ್ ಅನ್ ಆಕ್ಟರ್ ಆಗಿ ಅಲ್ಲಿ ನನಗೆ ಗೊತ್ತಾಗಲಿಲ್ಲ. ಆ್ಯಕ್ಟಿಂಗ್ಗೆ ಒಂದಷ್ಟು ಏನಾದರೂ ಇರುತ್ತೆ ಮೇಜರ್, ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಅಂದಮೇಲೆ ಅದಕ್ಕೆ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಸೊ ಆಸ್ ಅನ್ ಆ್ಯಕ್ಟಿಂಗ್ಗೆ ನನಗೆ ಏನಾದರೂ ಬೇಕು ಅಂತ ಅನಿಸಿ ನಮಗೆ ಒಂದಷ್ಟು ಜನಕ್ಕೆ ರೆಫರ್ ಕೇಳಿದಾಗ ಹೆಂಗೆ ಆ್ಯಕ್ಟಿಂಗ್ ಬಗ್ಗೆ ಏನಂದ್ರೆ ಒಂದಷ್ಟು ಜನ ಹೇಳಿದೆ ಈ ಥರ ಇನ್ಸ್ಟಿಟ್ಯೂಟ್ಗಳಿರುತ್ತೆ, ಅಲ್ಲಿ ಹೋದ್ರೆ ಟ್ರೈನ್ ಅಪ್ ಆಗ್ಬೋದು ನೀವು. ಸೊ ಅಲ್ಲಿ ಏನಂದ್ರೆ ಮೇಜರ್ ನೀವು ಸಿನಿಮಾದಲ್ಲಿ ಕಟ್ಟಿದೆಲ್ಲ ಇರುತ್ತೆ, ಓಕೆ ಕಟ್ ಅನ್ನೋದು, ಅಥವಾ ರಿಪೀಟ್ ಶಾರ್ಟ್ಸ್, ಮಿಡ್ ಶಾರ್ಟ್ಸ್ ಇದೆಲ್ಲ ಇರುತ್ತೆ. ಬಟ್ ಥಿಯೇಟ್ರಲ್ಲಿ ಒಂದ್ಸರಿ ಎಂಟ್ರಿ ಆದ್ರೆ ಸ್ಟೇಜ್ಗೆ ನಾನ್ ಸ್ಟಾಪ್ ಎಕ್ಸಿಟೇ ಆಗಬೇಕು ಮುಗಿಯೋವರೆಗೂ. 1.5 ಗಂಟೆ 3 ಗಂಟೆ 3.5 ಗಂಟೆವರೆಗೂ ನಾಟಕ ಮಾಡಿದ್ದೀವಿ ಒಂದೊಂದು. ಅಂಥ ಟೈಮಲ್ಲಿ ಡೈಲಾಗ್ಗಳು ನಾನ್ ಸ್ಟಾಪ್ ಅಥವಾ ಆ ಎನರ್ಜಿ ಸಸ್ಟೈನ್ ಮಾಡೋದು ಅದು ತುಂಬ ಹೆಲ್ಪ್ ಆಯ್ತು ನನಗೆ. ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗೋದು, ಎಮೋಷನ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗೋದು ಥಿಯೇಟ್ರಿಂದ. ಸೊ ನನಗೆ ಮೇಜರ್ ಥಿಯೇಟ್ರ್. ಸೊ ಇವರು ಎಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿದ್ದು, ನಾನು ಥಿಯೇಟರ್ನ ಆರ್ಟಿಸ್ಟ್ ಆಗಿರೋಂಥ, ಸೊ ನನಗೆ ತುಂಬಾ ಬೇಗ ಕನೆಕ್ಟ್ ಆದ್ರು ಇವರೆಲ್ಲ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಮೈ. ವಾಚಕಂ ಸರ್ವವಾಗ್ಮೇಯ ಮಹಾರಂ ಚಂದ್ರತಾರಾತಿ ತನ್ಮಾ ಸಾಧಿಕಂ ಶಿವ. ಎಲ್ರಿಗೂ ನಮಸ್ಕಾರ. ಯಾಕೆ ಈ ಸ್ತೋತ್ರ ಹೇಳಿದೆ ಅಂತಂದ್ರೆ, ಪ್ರತಿದಿನ ನನ್ನ ದಿನ ಸ್ಟಾರ್ಟ್ ಆಗೋದು ಈ ಸ್ತೋತ್ರದಿಂದನೇ. ನನ್ನ ಮೊದಲ ಪತ್ರಿಕಾಗೋಷ್ಠಿ ಇರೋದ್ರಿಂದ ಈ ಸ್ತೋತ್ರದಿಂದ ನಾನು ಪ್ರಾರಂಭ ಮಾಡಿದೆ. ನನ್ನ ಜರ್ನಿ ಹೇಳ್ಬೇಕಂತಂದ್ರೆ, ನಾನು 2018ರಲ್ಲಿ ನಂದು ಇಂಜಿನಿಯರಿಂಗ್ ಮುಗೀತು. ಮುಗಿದ ತಕ್ಷಣವೇ ನಾನು ಬಂದು ರಂಗಭೂಮಿಗೆ ಸೇರಿಕೊಂಡೆ. ಕಳೆದ 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ನಾಟಕ ಮಾಡ್ಕೊತಾ ಬರ್ತಾ ಇದ್ದೀನಿ. ಅಂದರೆ ಈಗ ಪ್ರಸ್ತುತ ಕಾಮಿಡಿ ಕಿಲಾಡಿಗಳು ಮೆಂಟರ್ ಗಣಪ ಇದಾರಲ್ಲ, ಅವರ ತಂಡ ವೃತ್ತಿರಂಗದಲ್ಲಿ ನಾನು ನಾಟಕ ಮಾಡ್ಕೊತಾ ಬರ್ತಾ ಇದ್ದೆ. ಈ ಸಿನಿಮಾಗೆ ನಾನು ಆಯ್ಕೆ ಆಗಿರೋ ಪರಿ ಹೇಗಂತ ಅಂದರೆ, ನಾನು ಆ್ಯಕ್ಚುಲಿ ನಾಟಕದಲ್ಲಿ ಫುಲ್ ಬ್ಯುಸಿ ಆಗಿದ್ದೆ. ಇವರು ಇನ್ನೊಂದು ತಂಡ ಇತ್ತು, ರಂಗ ಬದುಕು ಅಂತ, ನಮ್ದು ವೃತ್ತಿರಂಗ. ಬಟ್ ಟಚ್ ಅಲ್ಲಿ ಇದ್ರು. ಚಿಂತನ್ ಬಂದ್ಬಿಟ್ಟು ಅವನು ನನ್ನ ಕಸಿನ್, ಅಕ್ಕನ ಮಗ, ನನ್ಗೆ ಅಳಿಯ ಆಗ್ಬೇಕು. ಆಕ್ಚುಲಿ ಅಳಿಯ ಅನ್ನೋದಕ್ಕಿನ್ನೂ ನನ್ಗೆ ಒಳ್ಳೆ ಗೆಳೆಯ. ಇವಾಗಿಂದ ಅಲ್ಲ, ಬರ್ತಿಂದ ಅವನು ನನಗೆ ಒಳ್ಳೆ ಗೆಳೆಯ. ನನ್ಗೆ ಹಿಂಗೆ ಕಾಲ್ ಮಾಡ್ದ. ನಾನು ಒಂದು ಫೋಟೋ ಶೂಟ್ ಮಾಡಿದ್ದೆ, ಒಂದು ಸಿನಿಮಾಗೆ ನನಗೆ ಆಯ್ಕೆ ಆಗಿತ್ತು. ಅದಕ್ಕೆ ಒಂದು ಫೋಟೋ ಶೂಟ್ ಮಾಡ್ಬೇಕಾಗಿತ್ತು ಲುಕ್ ಟೆಸ್ಟಿಗೋಸ್ಕರ. ಬಟ್ ಆ ಸಿನಿಮಾ ಸೆಟ್ಟೇ ಇರಲಿಲ್ಲ. ಆ ಸಿನಿಮಾ ಬಿಟ್ಟು 2 ಸಿನಿಮಾ ನನಗೆ ಲೀಡ್ ಆಗಿ ಸಿಕ್ತು ಆ ಫೋಟೋ ಶೂಟ್ ಇಂದ. ಒಂದು ಮಾತ್ರ ಆ ಫೋಟೋ ಶೂಟ್ ನೋಡಿ ಇವನು ನನಗೊಂದ್ಸಲ ಕಾಲ್ ಮಾಡ್ದ, ನಮ್ಮ ಕತೆ ರೆಡಿ ಆಗಿದೆ, ಬಂದು ಒಂದ್ಸಲ ನಮ್ಮ ಡೈರೆಕ್ಟರ್ ಮೀಟ್ ಆಗು ಅಂತ ಅಂದ. ಸರಿ ಆಯ್ತು ಅಂತ ಬಂದೆ. ಒಂದ್ಸಲ ಇವರು ನನಗೆ ಮಾವ ಆದ್ರೂ ಕೂಡ ಅವ್ನು ನನಗೆ ಆಡಿಷನ್ ಮಾಡಿನೇ, ಕಲೆ ಇದ್ರೆ ಮಾತ್ರ ಕಲೆಗೆ ಬೆಲೆ ಕೊಟ್ಟು ಅವನು ಅದಾದ್ಮೇಲೆ ನನಗೆ ಇದು ಪಾತ್ರ ಕೊಟ್ಟಿದ್ದು. ಇದರಲ್ಲಿ ನಾನು ಒಂದು ನೆಗೆಟಿವ್ ಪಾತ್ರ ಮಾಡಿದ್ದೀನಿ. ತುಂಬಾ ಈ ಕತೆ ಫುಲ್ ಆ ಗೌರವಂತ ಪಾತ್ರ ನಂದು. ತುಂಬಾ ಈ ಕತೆ ಪೂರ್ತಿ ಆ ಗೌರವ ಅನ್ನೋ ಪಾತ್ರದ ಮೇಲೆನೆ ಹೋಗುತ್ತೆ. ಮಹತ್ವವಾದ ಒಂದು ಪಾತ್ರವನ್ನು ಕೊಟ್ಟು ನನಗೆ ಪ್ರೋತ್ಸಾಹಿಸಿದ್ದಾನೆ. ಸುಂದರ್ ಸರ್ಗೂ ನನಗೆ ಬಹಳ ಧನ್ಯವಾದ ಹೇಳ್ತೀನಿ. ಕೆಲವೊಂದ್ಸಲ ಒಂದು ಡಿಮೋಟಿವೇಟ್ ಆದಾಗ ನೀವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕೆಲವೊಂದ್ರಲ್ಲಿ ಮೋಟಿವ್ ಮಾಡಿದ್ದಾರೆ. ಅದಕ್ಕೂ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಆಕ್ಚುಲಿ ಈ ಸಿನಿಮಾಗೆ ನಾನು ಪ್ರೀ ಪ್ರೊಡಕ್ಷನ್ ಆಗಲಿ ಪೋಸ್ಟ್ ಪ್ರೊಡಕ್ಷನ್ಗಾಗ್ಲಿ ಜಾಸ್ತಿ ಟೈಮ್ ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ನಂದು ಇನ್ನೊಂದು ಸಿನಿಮಾ ಪಜಳ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ. ಅದು ಸಿನಿಮಾ ಮತ್ತೆ ಇನ್ನೊಂದು ಯಡೂರು ಸಿದ್ಧಲಿಂಗೇಶ್ವರ ಅಂತ ಸೀರಿಯಲ್, ಅದು 3 ನನಗೆ ಪ್ಯಾರಲಲ್ ಆಗಿ ಸಿಗ್ತಾ ಇತ್ತು. ಅಂದ್ರೆ ನನಗೆ ಡೇಟ್ಗಳು ಜಾಸ್ತಿ ಟೈಮ್ ಕೊಡೋಕೆ ಈ ಸಿನಿಮಾಗೆ ಆಗಲಿಲ್ಲ. ಹಂಗಾಗಿ ಒಂದ್ಸಲ ಈ ಸಿನಿಮಾಗೆ ಮತ್ತೊಂದ್ಸಲ ರೀಶೂಟ್ ಮಾಡ್ಬೇಕಾಗಿ ಬಂತು. ಅದೇ ರೀಶೂಟ್ ಮಾಡ್ಬೇಕಾದ್ರೂ ನನಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ಒಂದು ಸಿನಿಮಾ ಒಂದು ಸೀರಿಯಲ್ಗೆ ನಾನು ಟೈಮ್ ಕೊಡಬೇಕಾಗಿತ್ತು. ಹಾಗಾಗಿ ಇಲ್ಲಿವರೆಗೂ ಬಂತು ಈ ಜರ್ನಿ ಎಲ್ಲ. ಮತ್ತು ಎಲ್ಲರಿಗೂ ನಮ್ಮ ಟೀಮ್ಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಯಾಗಿ ಇನ್ನೂ ಹತ್ರ ಬನ್ನಿ. ಒಂದು ನಿಮಿಷ.